ನೇರವಾಗಿ ಸಿದ್ಧಾಸ್ಕೊಳ್ತಾಳೆ, ಎಡಗಾಲ ಮುಳುಗುತ್ತಾಳೆ, ಜ್ಞಾನಮಂದಿರಕ್ಕೆ ಇರ್ತಾಳೆ, ಸೌಕಾಶಿಸ್ತಾಳೆ, ಉಸಿರಾಟ ಕಡೆ ಗಮನ. ದೀರ್ಘವಾಗಿ ಸುಡು ಓಂಕಾರ ಮಾಡಿ విఘ్నేశ్వరుడికి నమస్కారం, పరమాత్మ నమస్కారం, మహాలక్ష్మి నమస్కారం, పరమ పూజ్య రామస్వామి ఆచార్య కృష్ణవారి స్వామి శుభముంజానలో నమస్కారం. ఓం నమః.
ಒಂದು ಎರಡು ಮೂರು ನಾಲ್ಕು ಐದು ಆರು
ಪದ್ಮಾಸನ ಆಸನ ಅಗಸ್ತಾಸನ ದಕ್ಷಿಣಾಸನ ಪರ್ವತಾಸನ ಮಂಗಾಸನ ಗಂಗಾಸನ ಪರ್ವತಾಸನ ವಾಮಾಸನ ಅಗಸ್ತಾಸನ ಸುತಾಸನ
6 7 8 9 Braço por aí. Ela já se cobertou. Vamos lá.
ಮಂತ್ರದಲ್ಲಿ ಸುಖವ ಕಂಡವನು ಸಂತರೆಂದರೆ ಯಾರು ದಿವ್ಯತೆಯ ಅರಿತವನು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ ಸಿದ್ಧನೆಂದರೆ ಯಾರು ಮನವನೋಯಿಸದಾತ ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ ಸಿದ್ಧನೆಂದರೆ ಯಾರು ಮನವನೋಯಿಸದಾತ ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ ಒಂದಾದ ನಡೆ ನುಡಿಗೆ ದಿಕ್ಕುದೆಸೆ ತೋರ್ವಾತ ಒಂದಾದ ನಡೆ ನುಡಿಗೆ ದಿಕ್ಕುದೆಸೆ ತೋರ್ವಾತ ಪರಮ ಗುರು ಆಸಾದ ಮುದ್ದು ರಾಮ ಪರಮ ಗುರು ಆಸಾದ ಮುದ್ದು ರಾಮ ಬೇಕು ಬೇಡಗಳಿಲ್ಲ ಕೋಪತಾಪಗಳಿಲ್ಲ ಹುಸಿ ಮಾತು ಬಿರು ನುಡಿಗಳೊಂದಿಲ್ಲ ಮನದಿ ಬೇಕು ಬೇಡಗಳಿಲ್ಲ ಕೋಪತಾಪಗಳಿಲ್ಲ ಹುಸಿ ಮಾತು ಬಿರು ನುಡಿಗಳೊಂದಿಲ್ಲ ಮನದಿ ತನ್ನದೆರುವುದನ್ನೆಲ್ಲ ಮರೆತು ನಿಂತವ ಆತ ತನ್ನದೆರುವುದನ್ನೆಲ್ಲ ಮರೆತು ನಿಂತವ ಆತ ಸಂತನೆಂದರೆ ಯೋಗಿ ಮುದ್ದು ರಾಮ ಸಂತನೆಂದರೆ ಯೋಗಿ ಮುದ್ದು ರಾಮ ನಾ ಹಿರಿದು ನೀ ಹಿರಿದು ಎಂದವನೇ ನಿಜ ಯೋಗಿ ನಾ ಹಿರಿದು ನೀ ಹಿರಿದು ಎಂದವನೇ ನಿಜ ಯೋಗಿ ಜಾತಿ ಮತ ಪಥದಿಂದ ದೂರ ಅವನಾತ್ಮ ಜಾತಿ ಮತ ಪಥದಿಂದ ದೂರ ಅವನಾತ್ಮ ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ ಶರಣ ಶಿವಕಿಂಕರನೋ ಮುದ್ದು ರಾಮ ಶರಣ ಶಿವಕಿಂಕರನೋ ಮುದ್ದು ರಾಮ ಅನುಭವದ ನೆಲೆಯಿಂದ ನಿಜವರಿತ ಸಿದ್ಧರಿಗೆ ಒಬ್ಬರಿಗೆ ಹಂಗೇನು ಬರಿಗುಡಿಸಿಲೇನು ಕಲ್ಲು ಮಾಣಿಕವೆಲ್ಲ ನೋಟದಲ್ಲಿ ಒಂದೇ ಬಗೆ ಅವನಾತ್ಮ ನಿರ್ಮಲವೋ ಮುದ್ದು ರಾಮ ಅವನಾತ್ಮ ನಿರ್ಮಲವೋ ಮುದ್ದು ರಾಮ
ನೇಗಿಲ ಬಳಸಿ ಉಳುಮೆ ನೀ ಮಾಡುತ್ತಿರು ದುಡಿಮೆ ಎತ್ತಿಂದ ತೋರು ಸರಿ ಆಸಕ್ತಿ ಮುಕ್ತಿ ಫಲ ಬೆಳಸಿನಲಿ ಯೋಗಿ ಪುಂಗವನಾಗೂ ಮುದ್ದು ರಾಮ ಯೋಗಿ ಪುಂಗವನಾಗೂ ಮುದ್ದು ರಾಮ ಯೋಗಿ ಪುಂಗವನಾಗೂ ಮುದ್ದು ರಾಮ. Pergunta Neroli, te dá os paus do nosso portário, mas se ligar para nós montar o portário, tirar o gravão. Pero primero para se colocar o portário no portário. ನೋಡಬಹುದಾಯ ದೇವ ಮನಸ್ಸು ದೇವಾಲಯ ಪರಮಾತ್ಮ ಮಂದಿರಕ್ಕಾಯ ಶಿವಾಲಯಕ್ಕಾಯ ಓಂ ನಮ್ಮನೆ ಮಧ್ಯದಲ್ಲಿ ಮಾಡಿದ ಸಂಪೂರ್ಣ ಆರೋಗ್ಯ ಮಾಡುತ್ತಾ ಹೋಗ್ತಾಯಿ ಮಾಡುವುದು ಟೈಮಿಲ್ಲ ಮೂರು ನಮಸ್ಕಾರ ದೇವ ಮನಸ್ಸು ದೇವಾಲಯಕ್ಕಾಗಿ ಪರಮಾತ್ಮ ಮಂದಿರಕ್ಕಾಗಿ ಶಿವಾಲಯಕ್ಕಾಗಿ ಓಂ dan ನೇರವಾಗಿ ಶುದ್ಧ ಸುಪಾಲಕ ಮಾಡ್ತಾರೆ ಯಾವ ಸಂಸ್ಕೃತ ಆರಾಮಾಗಿ ಪಾಲ್ಗೊಂಡು ಪ್ರಾಣಾಯಾಮ ಮಾಡ್ತಾರೆ ಶೂನ್ಯ ಜ್ಞಾನ ಮುದ್ರ ಆಗ್ತಾರೆ ಶೂನ್ಯ ಮುದ್ರ ಆಗ್ತಾರೆ ನೈಕಮಿಸ್ತಾ ಇದೆ ಇದರ ವಾಯು ಮುದ್ರ ಆಗ್ತಾರೆ ಯಾವುದೇ ಜಾಗದಲ್ಲಿ ಇಷ್ಟ ಇದೆ ಕಮ್ಮಿ ಆಗ್ತಾ ಹೋಗು ಸರ್ವರು ಶೂನ್ಯ ಮುದ್ರ ವಾಯು ಮುದ್ರ ಯಾವುದೇ ಕಾಲದಲ್ಲಿ ಕಡಿಮೆ ಆಗ್ತಾ ಹೋಗು ಮುದ್ರ ಆಗ್ತಾ ಹೋಗ್ತಾರೆ ಪ್ರಾಣಾಯಾಮ ಸ್ಪೋರ್ಟ್ ಮಾಡ್ತಾರೆ ಪ್ರಾಣಾಯಾಮ ಮಾಡ್ತಾ ಹೋಗ್ತಾರೆ ಎಲ್ಲಿ ಏನು ಊಟಕ್ಕೆ ಹೋದ್ರೆ ಅಲ್ಲಿ ಸ್ವಲ್ಪ ಯಾವ ಥರ ಅಡುಗೆ ಮಾಡ್ಯಾರ ನೋಡಿ ಊಟ ಮಾಡ್ತಾ ಇದ್ದಾರೆ ಯಾಕಂದರೆ ಬೇರೆ ಥರ ಅಡುಗೆ ಮಾಡ್ತಾ ಇರ್ತಾರೆ ಈಗ ಎಣ್ಣೆ ಹಾಕಿ ಅಡುಗೆ ಹಾಕಿ ಮಾಡ್ತಿರ್ತಾರೆ ಎಣ್ಣೆ ಪದಾರ್ಥ ಸೇವನೆ ಮಾಡಿದ್ರೆ ಗಂಟಲು ಕೈಗಳು ಶುರು ಆಗ್ತದೆ ಮಜ್ಜಿಗೆ ಮಾಡಿರ್ತಾರೆ ಅಂಬ್ಲಿ ಮಾಡಿರ್ತಾರೆ ಅದರಲ್ಲಿ ಇದನ್ನು ಹಾಕ್ತಾರೆ ಬರಫ್ ಹಾಕಿರ್ತಾರೆ ಅಥವಾ ಏನೋ ಮಾಡಿರ್ತಾರೆ ಅದು ಕುಡಿದ್ರಿಂದ ಗಂಟಲು ಕೈಯಾಗ ಶುರು ಆಗ್ತದೆ ಎಲ್ಲಿ ಊಟಕ್ಕೆ ಹೋದಾಗ ಹೆಸರದಿಂದ ಊಟ ಮಾಡ್ತಾ ಇರೋದು ಊಟ ಮಾಡಾದ್ರೆ ನಮಸ್ಕಾರ ಮಾಡಿ ಬಂದು ಬೆಳಿಗ್ಗೆ ಅವ್ರು ಎಷ್ಟು ಆದಷ್ಟು ಅಂದ್ರೆ ಆರಾಮಾಗಿರ್ತಾರೆ ಆರೋಗ್ಯ ಹಾಳು ಮಾಡ್ಕೊಳ್ಳೋಕೆ ಇವಾಗ ಯಾರು ಆಗಲಿ ಊಟ ಸಿಕ್ಕಿದ್ರು ಹೊರಟಿರ್ಬಾರ್ದು ಆದರೆ ಇದನ್ನು ಮಾಡೋ ಪ್ರಯತ್ನ ಮಾಡ್ತಾರೆ ಪ್ರಾಣಾಯಾಮ ಮಾಡ್ತಾ ಇರ್ತಾರೆ ಕಪಾಲಭಾತಿ ಬದುಕಲಿಗೆ ಸಹೋದರ ದೇವರಿಸ್ತಾ ಇದ್ದಾರೆ ಹಾರ್ದಿಕ ಸ್ವಾಗತ ಬದುಕಲು ಕಲಿಯಿರಿ ಸ್ವಾಮಿ ಜಗದಾತ್ಮನವರು ಬರೆದಿರುವಂಥ ಎರಡನೇ ಅಧ್ಯಾಯದಲ್ಲಿ ನಮ್ಮ ಸ್ವಭಕ್ತಿ ಗೃಹ ಚಿತ್ರ ನೋಡಿದ್ದೀವಿ. ಆಗ
ಡಾಕ್ಟರ್ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಎಷ್ಟೋ ಮಂದಿ ಜಾಂಬವಂತರನ್ನ ಸುಂದರವಾಗಿ ಮಾಡಿರ್ತಾರೋ ಅವರ ಖುಷಿಯನ್ನು ಪಡ್ತಾರೋ. ಆದರೆ ಕೆಲವು ಮಂದಿ ಖುಷಿನ ಪಡೋದಿಲ್ಲ ಅನ್ನೋ ಬಗ್ಗೆ ಹೇಳ್ತಾರೆ ಡಾಕ್ಟರ್ ಮಾಡ್ತಾರೆ. ಅವರ ಅದೇ ಸ್ವವ್ಯಕ್ತಿತ್ವ ಎಂದು ಅದೇ ಸ್ವವ್ಯಕ್ತಿತ್ವ ಸೆಲ್ಫ್ ಇಮೇಜ್ ಎಂದು ಹೇಳ್ತಾರೆ ವ್ಯಕ್ತಿತ್ವ. ಅದೇ ರೀತಿ ಈ ಒಂದು ಗ್ರಂಥವನ್ನು ಅವರು ಬರೀತಾರೆ ಹೇಳ್ತಾರೆ. ಈ ಪದ್ಧತಿಯಲ್ಲಿ ಪ್ರಯೋಜನ ಪಡೆದುಕೊಂಡ ಮೇಲೆ ದಡ್ಡನೆಂದು ಪರಿಣಿತನಾದ ಫೇಲಾದ ವಿದ್ಯಾರ್ಥಿಗಳು ಪ್ರಥಮ ಸೇವೆಯಲ್ಲಿ ಪಾಸಾದರು. ಹುಟ್ಟುಗಟ್ಟಿದ ಸೋಲಿನ ಮನೋಭಾವದ ಉತ್ಸಾಹಿಗಳಾಗಿ ಮಧ್ಯಮಶೀಲರಾದರು. ದಕ್ಷತೆ ಸಾಮರ್ಥ್ಯಗಳಿಂದ ಹಿಂದೆ ಬಿದ್ದಿದ್ದ ಉನ್ನತ ಮಟ್ಟಕ್ಕೇರಿದರು. ಅಂತರ್ಮುಖದ ನಾಚಿಕೆಯಿಂದ ಸ್ವಭಾವದಿಂದ ಆ ಹುಡುಗಿ ಏನ್ ಮಾಡೈತಿ, ನಾ ಫೇಲ್ ಆಗೀನಿ, ಯಾರೇನ ಗೇನ್ ಮಾಡ್ತಾರ ಪಾಪ ಒಳಗೆ ಕೂಡಿರ್ತೈತೆ. ರೀತಿಯಾಗಿ ಅದ ಸ್ವಪ್ರಯತ್ನದಿಂದ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗೋಣ ಏನ್ ಮಾಡ್ತಾರೆ, ಎಲ್ಲರ ಜೊತೆ ಸಂತೋಷದಿಂದ ಮಾತಾಡೋದು, ಖುಷಿಯಿಂದಾಗಿರುವುದು ಅಂತ ಹೇಳ್ತಾರೆ. ಅದನ್ನ ಅವರು ಸ್ವವ್ಯಕ್ತಿತ್ವದ ಚಿತ್ರ ಅಂತ ಹೇಳ್ತಾರೆ. ಅದಕ್ಕೆ ನಾಚಿಕೆಯಿಂದ ಸ್ವಭಾವದ ಕೂಡಿದ್ದ ನಿರ್ಭೀತಿಯಿಂದ ಎಲ್ಲರೊಂದಿಗೆ ವ್ಯವಹರಿಸುತ್ತಿರುವುದಿಲ್ಲ. ಎಲ್ಲರ ಬದುಕಿಗೂ ಉಪಯುಕ್ತವಾಗುವಂಥ ಮುಖ್ಯವಾಗಿ ಹಿಂದುಳಿದವರಿಗೆ ತಾರತಮ್ಯವಂತ ಒಂದು ಮನೋಭಾವನೆಂದು ಸ್ವಾಮಿ ಜಗದಾತ್ಮಾನಂದ ಹೇಳ್ತಾರೆ. ನೋಡಿ, ನಮ್ಮ ಸ್ವವ್ಯಕ್ತಿತ್ವ ಇದ್ರೆ ನಾವು ಖುಷಿಯಿಂದ ಇರ್ತೀವಿ, ಇಲ್ಲ ಅಂತಂದ್ರೆ ನಾವು ಯಾರು ಏನು ನಮ್ಗೆ ಒಳ್ಳೆ ಬುದ್ಧಿ ಹೇಳಿದ್ರೆ ಮಾಡಿದ್ರೆ ನಾವು ಖುಷಿಯಿಂದ ಇರಾಗಿಲ್ಲ ಅನ್ನೋದಂತ ಇಲ್ಲಿ ತಿಳಿಸ್ಕೊಡ್ತಾರೆ. ಹರೇ ರಾಮಕೃಷ್ಣ ಬದುಕಲಿಗೆರನ್ನು ಸೋದರರಿಗೆ ಧನ್ಯವಾದಗಳು. ಓಂ ಸೋದರನ್ನು ಸಂತ್ ಕುಮಾರ್ ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ದಾರೆ. ಹಾರ್ದಿಕ ಸ್ವಾಗತ. ಓಂ ಮೊನ್ನೆ ನಾವು ತಿಳಿದುಕೊಂಡೆವು, ಮನಸ್ಸನ್ನು ನಿಯಂತ್ರಿಸಿದಷ್ಟು ಅದು ಮಂಗನವಾಟ ಮಾಡುತ್ತದೆ. ರೇಖೆಯನ್ನು ಕಲಿತ ವಿದ್ಯಾರ್ಥಿಯು ರೇಖೆಯನ್ನು ಸುಲಭವಾಗಿ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದು ಎಂದು ತಿಳಿದುಕೊಂಡೆವು. ಇವತ್ತು ರೇಖೆಯ ಸಾಧಕನು ಪ್ರಯತ್ನಪೂರ್ವಕವಾಗಿ ಮನಸ್ಸನ್ನು ಬದಲಾಯಿಸುವ ಯಾವುದೇ ಪ್ರಯತ್ನ ಮಾಡುವುದಿಲ್ಲ. ವಿಚಾರಗಳನ್ನು ಹೆಚ್ಚು ಮನಸ್ಸಿಗೆ ಹಚ್ಚಿಕೊಳ್ಳುವುದಿಲ್ಲ. ಧೈರ್ಯ ಹಾಗೂ ಮನಸ್ಥೈರ್ಯ ಹೆಚ್ಚಾಗುತ್ತಾ ಹೋಗುತ್ತದೆ. ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ತುಂಬ ಸರಳವಾಗುತ್ತಾ ಹೋಗುತ್ತದೆ. ಹೀಗೆ ಮನಸ್ಸನ್ನು ತನ್ನ ಹೆಚ್ಚಿನ ಭಾರಗಳನ್ನು ಕಳೆದುಕೊಳ್ಳುತ್ತಾ ಹಗುರವಾಗುತ್ತಾ ಬಂದು ಜೀವನದ ಆನಂದವನ್ನು ಸವಿಯುತ್ತದೆ. ರೇಖೆ ಮತ್ತು ವಿಜ್ಞಾನ. ಭಾರತೀಯರು ಯಾವುದೇ ವಿದ್ಯೆಯ ಬಗ್ಗೆ ಹೆಚ್ಚಿನ ಪರಾಮರ್ಶೆಯಿಲ್ಲದೆ ನಂಬಿ ಸಾಧನೆ ಪ್ರಾರಂಭಿಸುತ್ತಾರೆ. ಆದರೆ ಅಮೆರಿಕನ್ನರು ಹಾಗಲ್ಲ. ಅಮೆರಿಕನ್ನರು ರೇಖೆಯ ಪರಿಣಾಮಗಳನ್ನು ವಿವಿಧ ರೀತಿಯಲ್ಲಿ ಪರೀಕ್ಷೆಗೆ ಒಳಪಡಿಸಿ ಪ್ರಯೋಗದಿಂದ ದೃಢಪಡಿಸಿದ್ದಾರೆ. ರೇಖಿ ಅಭ್ಯಾಸ ಮಾಡುವ ವ್ಯಕ್ತಿ ಹಿಮೋಗ್ಲೋಬಿನ್ ಅಂಶ ಸಮತೋಲನಕ್ಕೆ ಬಂದು ರಕ್ತದ ಗುಣಮಟ್ಟ ತುಂಬ ಹೆಚ್ಚುತ್ತದೆ. ರೇಖೆಯ ಸಾಧನೆ ಮಾಡುವ ಸಾಧಕನ ದೇಹದಲ್ಲಿ ರೇಖೆಯ ಸಂಚಲನವಾಗುವುದನ್ನು ವಿಜ್ಞಾನಿಗಳು ದೃಢಪಡಿಸಿದ್ದಾರೆ. ನೋಡ್ರಿ, ಭಾರತೀಯರು ನಾವು ಏನು ಮಾಡ್ತೀವಿ, ಯಾವುದೇ ಒಂದು ವಿದ್ಯೆ ಇರಲಿ, ಯಾರಿಗಾದ್ರೂ ನಾವು ಹೇಳಿದ್ವಿ ಅಂದ್ರೆ ನಮ್ಗೆ ಹಿಂಗಾಗಾಯ್ತಂದ್ರೆ ಹಿಂಗೆ ಮಾಡು, ಅದು ಕಡಿಮೆ ಆಗ್ತಿದಾನ, ನಾವು ಅದನ್ನು ಮಾಡಿ ಅಂತ
ನಂಗೆ ಹಿಂಗೆ ಮಾಡಿ ನೀ ಕಡಿಮೆ ಆಗ್ತೈತೆ ಅಂತ ನಾವು ಹೇಳ್ತೇವ್ರಿ. ಆದ್ರೆ ಅಮೇರಿಕನ್ನವ್ರು ಹಂಗಲ್ಲ, ಅದನ್ನ ಪ್ರತಿಯೊಂದನ್ನು ಅದನ್ನು ಪರೀಕ್ಷೆ ಮಾಡಿ ದೃಢಪಡಿಸಿಕೊಂಡು ಅಂತ ಅದು ರೇಖಿ ಸಂಚಾರ ಆಗೋದನ್ನ ವಿಜ್ಞಾನಿಗಳು ದೃಢಪಡಿಸಿದ್ದಾರೆ ಅಂತ ಹೇಳ್ತಾರೆ ನೋಡ್ರಿ. ಜ್ಯೋತಿಷಿ ಮನುಷ್ಯ ಹೆಚ್ಚಾಗಿ ಆತ್ಮವಿಶ್ವಾಸ ಕಳೆದುಕೊಂಡಾಗ ಜ್ಯೋತಿಷ್ಯರ ಮೊರೆ ಹೋಗುತ್ತಾನೆ ಅಥವಾ ಇನ್ನೊಬ್ಬರ ಮಾರ್ಗದರ್ಶನಕ್ಕಾಗಿ ಹಾತೊರೆಯುತ್ತಾನೆ. ಒಳ್ಳೆಯ ಜ್ಯೋತಿಷಿಗಳು ಎಷ್ಟೋ ಜನ ಇದ್ದಾರೆ, ಆದರೆ ಕೆಲವರು ಜನರ ದೌರ್ಬಲ್ಯವನ್ನು ಉಪಯೋಗಿಸಿಕೊಂಡು ಹೆಚ್ಚಿನ ಹಣ ಕೀಳಲು ಪ್ರಯತ್ನಿಸುತ್ತಾರೆ. ರೇಖಿ ಸಾಧನೆಯಿಂದ ಆತ್ಮವಿಶ್ವಾಸ ಹಾಗೂ ಧೈರ್ಯ ಹೆಚ್ಚಾಗುತ್ತದೆ. ನೀವು ಜೀವನದ ಸವಾಲುಗಳನ್ನು ಎದುರಿಸುವಲ್ಲಿ ಸಮರ್ಥರಾಗಿ ಇನ್ನೊಬ್ಬರಿಂದ ಸಹಾಯ, ಮಾರ್ಗದರ್ಶನ ಹಾಗೂ ಜ್ಯೋತಿಷ್ಯದ ಮೊರೆ ಅವಶ್ಯಕತೆ ಇರುವುದಿಲ್ಲ. ಈ ರೇಖಿ ವಿವಿಧ ರೀತಿಯಲ್ಲಿ 2 ರೀತಿಯಲ್ಲಿ ಸಹಾಯ ಮಾಡುತ್ತದೆ. ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿವರೆಗೆ ಬಗ್ಗೆ ಸಹೋದರ ಸುಮಿತ್ ಕುಮಾರ್ ತಿಳಿಸಿಕೊಟ್ಟದವರು ಧನ್ಯವಾದಗಳು. ಓ ಈಶ್ವರ. ಯಾರು ಕೊಟ್ಟಿಲ್ಲ ಹೆಸರು ಹೇಳ್ರಿ. ಯಾರು ಕೊಟ್ಟಿಲ್ಲ ಮನ್ಯಾಗ ಕುದ್ದಾಗಸ ಇವ್ನು ಮಾಡ್ತಿರೋ ಚಿಕ್ಕ ಮಾಡ್ತಿರೋ ಅವ್ರೇನು ಕಾಲು ಸುಮಾರು ಕಲೆ ಆಗಿರೋ ಸುತ್ತಾಯ ಬಟ್ಲದೆಲ್ಲ ಇವ್ರು ಸ್ವಲ್ಪ ಮಾಡಿಸ್ಕೊಂಡು ದಿವ್ಸದಾಗ 3-4 ಸರ್ತಿ ಮಾಡ್ತಿದ್ರು. ಅಂಬಾಟನೆ ಒಂದು ಮಾಡಿ ಮನೆಗೆ ಅಂದ್ರೆ ಅದು ಹೊಡೆಗಿಲ್ಲ ಉತ್ತಾಗಿ 4 ಸರ್ತಿ ಆಗ್ತೀನಿ 2-3 ಸರ್ತಿ ಹೋಗ್ತದೆ. ಮಟ್ಟದಲ್ಲಿ ಬೇರೆ ಬೇರೆ ಉತ್ತಾಗ ಹಂಗೆಲ್ಲ ಹೋಗ್ಬೇಕಿಲ್ಲ. ಗಾಡಿ ಸ್ವಲ್ಪ ಹಿಂದೆ ಹೋಗೋದು ಕಲಿಬೇಕು, ಮನ್ಯಾಗ ಮನೆ ಮುಂದೆ ಹೋಗೋದಿಲ್ಲ. ಶರೀರ ಕಡೆಗೆ ಸ್ವಲ್ಪ ಗಮನ ಇರಬೇಕು. ಎಷ್ಟು ಆದಷ್ಟು ಪ್ರಯತ್ನ ಮಾಡೋದು. ಮಕ್ಕಳಿಗೆ ಕೆಲಸ ಐತೆ ನಮ್ಮ ವಿಷಯ ಬಾಯ ಪ್ರಾಣ ಮಾಡಿ ಗಣಿಗತ್ತಾ ಇರೋದು ಒಟ್ಟು ಮನೆಗೆ ಆಡಿಸಿ ನೋಡ್ರಿ. ಬೋರ್ಡಿಂಗ್ ಒಟ್ಟು ಮನೆಗೆ ಆಡಿಸಿ ಮಾಡ್ತಾರೆ. ನಮ್ಮ ಒಟ್ಟು ಐತಿಲ್ಲ ಅದು ನಿಸ್ತಾರ ಮಾಡಿ ಯಾರು ಜ್ವರ ಬರ್ತಾ ಸುತ್ತಿ ಕಾರ್ಯ ಮಾಡ್ತಾ ಇರೋ ಸರಿ ಮಾಡ್ತಾ ಇರೋ ಸುತ್ತಿ ಕಾರ್ಯ ಮಾಡ್ತಾ ಇರಿ. ಅಂತ ಕೈ ಮಾಡಿ जय प्राणायाम अंतिम काम दर्शन आश्वासन जलन वाक्य मलगरी बंधन सुखवागता है.
ಕಡೆ ಭಗವದ್ಗೀತೆ 16ನೇ ಶ್ರೀಮಂತ ಹಾರ್ದಿಕ ಸ್ವಾಗತ. ಓಂ ಜಿ ಪ್ರಣಾಮ್. ಭಗವದ್ಗೀತಾ 16ನೇ ಅಧ್ಯಾಯ 5ನೇ ಶ್ಲೋಕ. ದೈವಿ ಗುಣಗಳು ಮುಕ್ತಿಗೆ ಸಾಧನವಾಗುತ್ತವೆ, ಅಸುರಿ ಗುಣಗಳು ಬಂಧನಕ್ಕೆ ಸಾಧನವಾಗುತ್ತವೆ. ಪಾಂಡುಪುತ್ರನಾದ ಅರ್ಜುನನೇ, ಯೋಚಿಸಬೇಡ, ಏಕೆಂದರೆ ನೀನು ದೈವಿ ಸಂಪತ್ತಿನೊಡನೆ ಹುಟ್ಟಿದ್ದೀಯೇ. ಅರ್ಜುನನು ಅಸುರಿ ಗುಣಗಳೊಡನೆ ಹುಟ್ಟಿಲ್ಲ ಎಂದು ಹೇಳಿ ಕೃಷ್ಣನು ಅವನನ್ನು ಪ್ರೋತ್ಸಾಹಿಸಿದನು. ಅವನು ಯುದ್ಧದಲ್ಲಿ ತೊಡಗುವುದು ಅಸುರಿ ವ್ಯಕ್ತಿಯಲ್ಲ, ಏಕೆಂದರೆ ಅವನು ಅವರ ಸದಾ ಸಭಾದಕಗಳನ್ನು ಕುರಿತು ವಿಚಾರಿಸುತ್ತಿದ್ದನು. ಭೀಷ್ಮ ದ್ರೋಣರಂತೆ ಗೌರವಾದಿಂದ ವ್ಯಕ್ತಿಗಳನ್ನು ಕೊಲ್ಲಬೇಕೇ ಬೇಡವೇ ಎಂದು ಯೋಚಿಸುತ್ತಿದ್ದ. ಅವನು ಕೋಪ, ವನಪ್ರತಿಷ್ಠೆ ಅಥವಾ ಗೌರ್ಯದ ಪ್ರಭಾವದಿಂದ ಕ್ರಿಯೆಯಲ್ಲಿ ತೊಡಗಿರಲಿಲ್ಲ. ಆದುದರಿಂದ ಅವನು ಅಸುರಿ ಸಂಪದನವನಲ್ಲ. ಕ್ಷತ್ರಿಯನಿಗೆ ಶತ್ರುಗಳಲ್ಲ. ಬಾಣ ಬಿಡುವುದು ದಿವ್ಯ ಗುಣ ಮತ್ತು ಅಂತಹ ಕರ್ತವ್ಯವನ್ನು ಮಾಡದಿರುವುದು ರಾಕ್ಷಸಿ ಗುಣ ಎಂದು ಭಾವಿಸಲಾಗಿದೆ. ಆದುದರಿಂದ ಅರ್ಜುನನು ಶೋಕಿಸಲು ಕಾರಣವಿಲ್ಲ. ಬದುಕಿನ ವಿವಿಧ ವರ್ಣಗಳ ನಿಯಂತ್ರಕ ತತ್ವಗಳನ್ನು ಅನುಸರಿಸುವವರು ದಿವ್ಯ ನೆಲೆಯಲ್ಲಿರುತ್ತಾರೆ. ಇಲ್ಲಿವರೆಗೆ 5 ಶ್ಲೋಕಗಳು ಮುಗಿದವು. ನಮಸ್ಕಾರ. ಭಗವದ್ಗೀತಾ 16ನೇ ಅಧ್ಯಾಯ ಇಲ್ಲಿವರೆಗೆ 5 ಶ್ಲೋಕಗಳ ಭಾವಾರ್ಥ ಮುಗಿಸುತ್ತಾರೆ. ಸೋದರರಿಗೆ ಧನ್ಯವಾದಗಳು. ಕ್ಲಾಸಿಗೆ ದೌಡು ಬರ್ತಾರೆ. ಕ್ಲಾಸ್ ಮುಗಿದ್ಮೇಲೆ ಸ್ವಕಾಶ ಹೋಗ್ಬೇಕು. ಏನೇ ಕಲಿಸಿದ್ರ ಹೋಗೋದು ಮೊದಲೇ ಅದರಲ್ಲಿ ಕ್ಲಾಸ್ ಕಂಟಿನ್ಯೂ ಮುಗಿಸಿ ಹೋಗ್ತಾ ಇರೋದು. ಅದ್ರ ಹೋದಾಗ ನಿಮ್ಗೆ ಏನು ತಿಳಿಯೋಲ್ಲ, ಮತ್ತೇನು ಮಾಡಿದಪ್ಪ ಏನು ಬಿಟ್ಟು ಗೊತ್ತಾಗೋದಿಲ್ಲ. ಬರೋ ಮುಂದೆ ಸಹಿತ ದೌಡು ಬರ್ತಾ ಇರೋದು. 5:45 ಅಂದ್ರೆ ಈಗ ಇರ್ತಾ ಇರೋದು. 5:50 ಅಂದ್ರೆ ಕ್ಲಾಸ್ ಹೋಗ್ತದೆ. ಗೊತ್ತಾರೆ ಒಬ್ಬರು ಏನು ಜಾಯಿನ್ ಆದ್ಮೇಲೆ ಬರ್ತೀರಿ, ಒಬ್ಬರು ಸೂರ್ಯ ನಮಸ್ಕಾರ ಆದ್ಮೇಲೆ ಬರ್ತೀರಿ. ಹಿಂಗೆ ಬರಕ್ಕೆ ಹೋಗ್ಬೇಕು. ಅಂದ್ರೆ ಸ್ಟಾರ್ಟಿಂಗ್ ಬಂದರೆ ಮೊದಲಿಂದ ನೀವೆಲ್ಲ ಸಿಗ್ತದೆ. ಇನ್ನೊಂದು ಬಂದರೆ ನಿಮಗೆ ಸರಿಯಾಗಿ ಸಿಗೋದಿಲ್ಲ. ಸರಿಯಾಗಿ ಬಂದು ಮಾಡ್ತಾ ಹೋಗ್ತಾ ಇರೋರಿಗೆ ಸಹಕರಿಸಬೇಕಾಗಿ ನನಗೆ ಧನ್ಯವಾದ ಹೇಳ್ತೇನೆ. ಎಷ್ಟು ಮಂದಿ ಕ್ಲಾಸಿಗೆ ಬರ್ತಿಲ್ಲ, ಹರಿದ್ವಾರ ಲಿಸ್ಟ್ ಹೋಗ್ತಿದ್ವಿ ನಿಮ್ಮದೆಲ್ಲರಿಗೂ. ನಮ್ಮ ಕ್ಲಾಸ್ ಅದ 30,696 ನಂಬರ್ ಅದ ನಮ್ಮ ಕ್ಲಾಸ್ ನಂಬರ್. ಯಾವ ಕ್ಲಾಸ್ ನಂಬರ್ ಇದೆ ಪತ್ತಿಂದ ನಮ್ಮ ಹರಿದ್ವಾರದಲ್ಲಿದೆ. ಅಲ್ಲಿಗೆ ಕ್ಲಾಸ್ ನಂಬರ್ ಅದ, ಕೋಡ್ ನಂಬರ್ ಅದ ನಮ್ಮ ಕ್ಲಾಸ್. ದಿವಸ ನಮ್ದು ವಾರದಾಗ 2 ಸಲ ಕಳಿಸ್ತೇವೆ ನಾವು ಅಟೆಂಡೆನ್ಸ್ ಎಲ್ಲರೂ. ನೀವು ಒಂದು ಫೋಟೋ ವಾರದಾಗ 2 ಫೋಟೋ ಹಾಕಿರ್ತದೆ ಅಂದರೆ ಎಲ್ಲರೂ ಜಾಯ್ನ್ ಆಗೋದು ಗ್ರೂಪ್ ಆಗ್ತದೆ. ಯಾರು ಬಂದಿಲ್ಲ ಸಹಿತ ಫೋನ್ ಮಾಡ್ತಾರೋ ನೀವು ಎಲ್ಲ ನಿಮ್ಮ ಫೋನ್ ನಂಬರ್ ಹತ್ರ ಎಲ್ಲರೂ ಕ್ಲಾಸ್ದಾಗ ಫೋನ್ ನಂಬರ್ ಹಾಕಿದವರು. 38 ಜನ ಫೋನ್ ನಂಬರ್ ಅದಾಗಿ ಯಾರು ಬಂದಿಲ್ಲ ಅದು ಗುರುತಾಗ್ತದೆ. ಅದು ನೆನ್ಪಿಟ್ಕೊಂಡು ನೀವು ಸರಿಯಾಗಿ ಎಲ್ಲರೂ ಯಾರು ಬರೋಣ ಅವ್ರಿಗೂ ಸಹಿತ ಬರಕ್ಕೆ ಹೇಳ್ತಾ ಇರಿ. ಕ್ಲಾಸಿಗೆ ಬಂದು ಮತ್ತು ಕಂಬಳಿ ತೊಗೊಂಡವ್ರು ಹತ್ರ ಹೋಗ್ಬಾರ್ದು. ಮತ್ತು ಈಗ ಕಂಬಳಿ ನೋಡ್ಕೊಳಕ್ಕೆ ಹೋಗ್ಬಾರ್ದು. ಅವರು ಸ್ವಲ್ಪ ನೋಡ್ತಾ ಇರಿ, ಅವ್ರಿಗೆ ನೆನಪು ಮಾಡ್ತಾ ಇರಿ. ಅವರೆಲ್ಲ ಬರ್ತಾ ಇರಿ. ಯಾರು ಬಂದಿಲ್ಲ ಅವ್ರಿಗೆ ಒಂದು ಸ್ವಲ್ಪ ಫೋನ್ ಮಾಡಿ ವಾರದಾಗ ಒಮ್ಮೆ ಹೇಳ್ತಾ ಇರಿ. ಬರೀ ಫೋಟೋ ತೆಗಿತಾರಂದ್ರೆ ನಮ್ಮ ಸ್ಟೇಟಸ್ ಕಷ್ಟ ಅಲ್ಲ, ನೀವು ಪೂರ್ಣ ಹರಿದ್ವಾರಕ್ಕೆ ಹೋಗ್ತಾವ. ನಮ್ಮ ಅವ್ರಲ್ಲೆಲ್ಲ ಯಾರನ್ನು ನೋಡ್ತಾರ. ಅದಕ್ಕೆ ನಾವೆಲ್ಲರೂ ದಿನ ಕಂಟಿನ್ಯೂ ಬರಬೇಕು. ನಮ್ಮ ಕ್ಲಾಸ್ ಸರಿಯಾಗಿರ್ಬೇಕು. ಸರ್ ಹೇಳ್ದಂಗೆ ಯಾವಾಗ ಬೇಕಾದಾಗ ಬರೋದು, ಯಾವಾಗ ಬೇಕಾದಾಗ ಓದ್ ಮಾಡೋಂಗಿಲ್ಲ. ಕರೆಕ್ಟ್ ಟೈಮ್ಗೆ ಮಹತ್ವಕ್ಕೆ ಮೊದಲು ಕೊಡ್ಬೇಕು. ಟೈಮ್ ನೀವು ಎಷ್ಟು ಮಹತ್ವ ಕೊಡ್ತಾರಲ್ಲ ಅದು ಭಾಳ ಒಳ್ಳೆಯದು. ನಮ್ಮ ಪತಂಜಲಿ ಇವತ್ತಿನ ಈಗ ಸೋಷಿಯಲ್ ಮೀಡಿಯಾ ಪರವಾಗಿ ಅಂತ ಮಹಿಳೆಯಾಗಿ ಸುಲೀಲ ಕುಮಾರ್ ಅವರು ನೇಮಕ ಮಾಡ್ಯಾರ. ಮತ್ತು ಅವರು ಸಹಿತ ಈಗ ಸೋಷಿಯಲ್ ಮೀಡಿಯಾ ಕೆಲಸ ಮಾಡ್ತಾ ಇರ್ತಾರೆ. ಒಂದು ಚಿಕ್ಕೋಳಿದ ಮಹಿಳಾ ಮಾಡಿದಾರೆ ಅವ್ರಿಗೆ ಪ್ರತಿಯಿಂದ. ಈಗೆಲ್ಲ ಅಂದರೆ ಹೆಚ್ಚಿಗೆ ಪ್ರತಿಯೊಬ್ಬರು ಒಂದು ಕೆಲಸ ಕೊಡ್ತಾವೆ. ಒಬ್ಬರು ನೋಡ್ಕೊಂಡು ಕೆಲಸ ಕೊಡ್ತಾ ಇರ್ತಾರೆ. ಅವರವ್ರು ಹೇಳ್ತಾರೆ, ನಾವು ಹೇಳಂಗಿಲ್ಲ. ಸ್ವಾಮೀಜಿ ಹೇಳ್ತಾರೆ, ಗೌರವ ಗುರುಜಿಯವರು ನಮ್ಮ ಕರ್ನಾಟಕ ರಾಜ್ಯ ಪ್ರಭಾರಿ ಅವರು ಹೇಳ್ತಾರೆ ಫೋನ್ ಮಾಡಿದ್ರು. ಇವ್ರಿಗೆ ಈ ಥರ ನೀವು ಮಾಡಬೇಕಂತ ಹೇಳ್ತಾರೆ. ಅವ್ರವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ನೀವೆಲ್ಲರೂ ಯಾರು ಮಾಡ್ತಾರೋ ಅವ್ರಿಗೆ ನಿಮ್ಗೆ ಮುಂದೆ ಹೆಸರು ಬರ್ತದೆ. ನೀವು ಮಾಡ್ತಾ ನಿಮ್ಗೆ ಹೆಸರು ಕರೀತಾರೆ, ನಿಮ್ಗೆ ಕರೀತಾರೆ. ನಾವು ಕಾಣಂಗಿಲ್ಲ. ಅವರನ್ನು ನೀವು ಫೋನ್ ಮಾಡಿ ಹೇಳ್ತಾರೆ.
ಇದನ್ನು ಮಾಡುವ ಅಂತ ಹೇಳ್ತಾರೆ. ಹೀಗೆಲ್ಲ ಪ್ರತಿಯೊಬ್ಬರಿಗೆ ಹೇಳ್ತಾರೆ. ಬೆಳಿಗ್ಗೆ 5:30 ಗೋಲಾರ ಗುರುಜಿ ಬರ್ತಾರೆ, 5 ಗಂಟೆಗೆ ಪರಮ ಪೂಜ್ಯ ರಾಮದಾಸ್ ಸ್ವಾಮೀಜಿ ಬರ್ತಾರೆ. ಅವ್ರದ್ದು ಕಾರ್ಯಕ್ರಮ ಕ್ಲಾಸ್ ನೋಡ್ತಾ ಇರಿ. ಅವ್ರು ಯಾವ ಥರ ಮಾಡ್ತಾರೆ, ಏನು ಮಾಡ್ತಾರೆ, ಅದ್ರಲ್ಲಿ ಏನು ಲಾಭ ಆಗ್ತದೆ ಅಂತ ತೊಗೊಳೋದು ನಾವು ಪ್ರತಿಯೊಬ್ಬರಿಂದ ನಾವು ಕಲಿಯೋದು ಕಡಿಮೆ ಮಾಡಬೇಕು. ಕಲ್ತಾರ ನಮ್ಗೆ ಅದ್ರ ಉಪಯೋಗ ಆಗ್ತದೆ. ಎಷ್ಟು ಕಲ್ತಷ್ಟು ನಾವು ಕಮ್ಮಿ ಇರೋದು. ಚಿಕ್ಕ ಮಕ್ಕಳ ಥರ ನಾವು ಕಲಿತಾ ಇರ್ಬೇಕು ನಾವು ಅದನ್ನು. ಓಂ ವೈಶ್ಯ ಪರಮಾತ್ಮ ದರ್ಶನ, ಮಹಾಲಕ್ಷ್ಮಿ ದರ್ಶನ, ತಾಯಿ ತಂದೆ ದರ್ಶನ, ಗುರುಗಳ ದರ್ಶನ, ಸ್ನೇಹಿತರ ದರ್ಶನ, ಬಂಧುಗಳ ದರ್ಶನ. ಜೈ ಶ್ರೀರಾಮ್. ಶಾಂತಿ ಪಾಠ. ಓಂ ದೇವ
ಬ್ರಹ್ಮ ಶಾಂತಿ ಸರ್ವಂ ಶಾಂತಿ ಶಾಂತಿರೇವ ಶಾಂತಿ ಶಾಂತಿ ಓಂ ಶಾಂತಿ 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 ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಂ ಓಂ ಶಾಂತಿ 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 ಓಂ ಗುಣಂ. ಈಗ ಒಂದು ಒಬ್ಬಟ್ಟು ನಾಳೆ ಬಿಡ್ಸ್ಕೊಂಬರೋದನ್ನ ಹೊರಗೆ ಬಂಗಾರ ಒಳಗೆ ಬೆಳ್ಳಿ 7 ನಾಣ್ಯಾರು